ಯಾರು ನೀವು? ಯಾಕೆಲ್ರೂ ನನ್ನ ತರನೇ ಇದ್ದೀರಾ? ಏನಿದ್ ಮಾಯೆ? ಇದನ್ನೆಲ್ಲ ಯಾರು ಮಾಡ್ತಿರೋದು? ಯಾಕೆ ಹೀಗೆಲ್ಲರೂ ಸುಮ್ಮನಾಗ್ಬಿಟ್ರು? ಏನೋ ಮೋಸ ಆಗ್ತದೆ, ಏನೋ ಅಪಾಯ ಆಗುತ್ತೆ ಅನ್ಸುತ್ತೆ. ಏನಾಗುತ್ತೆ ಇಲ್ಲಿ? ಏನಾಗುತ್ತೆ ಈಗ? ಆಗ್ಲೂ ನಾನು ಹೋಗ್ಬೇಕಾಗಿರೋ ದಾರಿ ಇದೇ ಇರಬೇಕು. ಅದನ್ನ ಕಾವಲಿಗೆ ಇವರೆಲ್ಲ ನಿಂತಿದ್ದಾರೆ ಅನ್ಸುತ್ತೆ. ಆದ್ರೆ ನನ್ನ ರೂಪ ಯಾಕೆ? ಇವ್ರಿಗೆಲ್ಲ ಏನ್ ಬೇಕು? ಇಲ್ಲ ಇಲ್ಲ, ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಹತ್ರ ಸಮಯ ಇಲ್ಲ. ಆದಷ್ಟು ಬೇಗ ನಾನು ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ಇವ್ರನ್ನೆಲ್ಲ ದಾಟ್ಕೊಂಡು ಹೋಗದೆ ನನಗೆ ಬೇರೆ ದಾರಿ ಇಲ್ಲ. ನಾನು ಹೋಗ್ಬೇಕು. ಇದೇನಿದು? ನಾನು ಅವಳಿಗೆ ಹೊಡೆದ್ರೆ ನನಗೆ ನೋವಾಗ್ತಿದೆಯಲ್ಲ? ಅಮ್ಮ! ಇದೇನಿದು? ನಾನು ಅವ್ರಿಗೆ ಹೊಡೆದ್ರು ನನಗೆ ನೋವಾಗ್ತಿದೆ, ಅವ್ರು ನನ್ಗೆ ಹೊಡೆದ್ರು ನನಗೆ ನೋವಾಗ್ತಿದೆ. ಯಾರು ಹೊಡೆದ್ರು ನನಗೆ ನೋವಾಗ್ತಿದೆ. ಏನಿದು? ನಂಗೆ ಈಗ ಅರ್ಥ ಆಗ್ತದೆ, ಇವರೆಲ್ಲ ನನ್ನ ಪ್ರತಿಬಿಂಬಗಳಲ್ಲ, ನನ್ನ ಪ್ರಾಣದ ಭಾಗಗಳು. ಅದಕ್ಕೇನೆ ನನಗಿಷ್ಟು ನೋವಾಗ್ತಾ ಇರೋದು. ಇದೆಂತ ವಿಚಿತ್ರ ಅಪ್ಪ, ಇದೆಂತ ಪರೀಕ್ಷೆನಪ್ಪ. ನಾನು ಅವ್ರಿಗೆ ಹೊಡೆದ್ರು ನನಗೆ ನೋವಾಗುತ್ತೆ, ಅವ್ರು ನಂಗೆ ಹೊಡೆದ್ರು ನನಗೆ ನೋವಾಗುತ್ತೆ. ಈ ಮಾಯೆಯಿಂದ ನಾನು ಹೊರಗಡೆ ಬರೋದು ಹೇಗಪ್ಪ? ಅಕ್ಕನ್ನ ವಾಪಸ್ ಪಡೆಯೋದಕ್ಕೆ ಇನ್ನು ಎಷ್ಟು ಅಡೆತಡೆಗಳಿದೆಯಪ್ಪ. ನಾನು ಇವ್ರನ್ನೆಲ್ಲ ಹೇಗೆ ಎದುರಿಸಲಿ? ಇವ್ರನ್ನ ಸೋಲ್ಸೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನನ್ನನ್ನು ನಾನೇ ಸೋಲ್ಸಿ ಇಲ್ಲಿಂದ ನಾನು ಹೇಗೆ ಹೊರಗಡೆ ಹೋಗ್ಲಿ? ನಾನು ಸೋತ್ರೆ ನಮ್ಮ ಅಕ್ಕನ ವಾಪಸ್ ಕರ್ಕೊಂಬರೋದಕ್ಕಾಗೋದಿಲ್ಲ. ಅಪ್ಪ, ಇದು ಏನಪ್ಪ ಮಾಯೆ? ಅಪ್ಪ, ಈ ಮಾಯೆಯಿಂದ ಹೊರಗಡೆ ಬರೋದು ಹೇಗೆ? ನನಗೆ ದಾರಿ ತೋರ್ಸಪ್ಪ. ದಯವಿಟ್ಟು ಇಲ್ಲಿಂದ ನಾನು ಹೊರಗಡೆ ಬರೋದಕ್ಕೆ ನನಗೆ ಸಹಾಯ ಮಾಡಪ್ಪ.